ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಲೆಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೋಡು ಗ್ರಾಮದ ಬಳಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ನಾಯಕರಾದ ಪೋಡು ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಹಿತೈಷಿಗಳು ಮತ್ತು ಕಾಂಗ್ರೆಸ್ ಯುವ ನಾಯಕರಾದ ಪೋಡು ರವಿಕುಮಾರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಮತ್ತು ಪೋಡು ಗ್ರಾಮಸ್ಥರು ಭಾಗವಹಿಸಿದರು. ನನ್ನ ಹುಟ್ಟುಹಬ್ಬ ನನಗೆ ಇದು 46 ವರ್ಷ. ನಾನು ಯಾವ ವರ್ಷವೂ ಈ ಥರ ನಾನು ಮಾಡ್ಕೊಂಡಿದ್ದು ಉದ್ದೇಶ ಏನಂದರೆ, ನಮ್ಮ ಪಾಲಿನ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪಾಲಿನ ದೇವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿರೋ ಕಾರಣದಿಂದ ಆ ಖುಷಿಗೆ ನಾನು ಇವತ್ತು ನನ್ನ ಅಭಿಮಾನಿ ದೇವರುಗಳ ಮುಂದೆ ಇಷ್ಟು ಗ್ರ್ಯಾಂಡಾಗಿ ನಾನು ಹುಟ್ಟುಹಬ್ಬ ಮಾಡ್ಕೊಳ್ಬೇಕಂತ ಸಂದರ್ಭ ಬಂತು. ಹೊಸ ಸರ್ಕಾರ ನಮ್ಮ ಸಾಹೇಬರು ಯಾರೂ ಊಹೆ ಮಾಡಿರಲ್ಲ. ಆ ಥರ ಒಳ್ಳೊಳ್ಳೆ ಕೆಲಸಗಳು ತರ್ತಾರೆ. ಎಷ್ಟೋ ಕೋಟ್ಯಾಂತರ ಜನ ಆಶೀರ್ವಾದ ಮತ್ತು ನಮ್ಮ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಾಹೇಬರು CM ಆಗಿದ್ದಾರೆ. 100% ಅವರು ನಮ್ಮ ರಾಜ್ಯಕ್ಕೆ ಹಿಂದಿಂದೂ ಯಾವ ಮುಖ್ಯಮಂತ್ರಿಗಳು ಮಾಡಿರಲ್ಲ. ಆ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಅದರಲ್ಲಂತೂ ಯಾವುದೇ ಒಂದು ಅನುಮಾನ ಬೇಡ. ಸಾಕಷ್ಟು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನು ಒಂದು ಚಿತ್ರೀಕರಣ ಮುಖಾಂತರ ತೋರಿಸಿದ್ದಾರೆ. ಅದೆಲ್ಲ ನನ್ನ ಪಾಲಿನ ದೇವರಾದಂಥ ಡಿ ಕೆ ಸುರೇಶ್ ಸಾಹೇಬರು, ನಮ್ಮ ಸಾಹೇಬರು, ಅವರು ಹಾಲಿ ಇರಲಿ ಮಾಜಿ ಇರಲಿ, ಅವರು ಕೊಟ್ಟಂಥ ಕಾಮಗಾರಿಗಳು ನಾವು ಮಾಡಿದ್ದೀನಿ ಹೊರತು ನನ್ನ ಕೈಯಿಂದ ಏನು ಮಾಡಿಲ್ಲ. ಸರ್ಕಾರದಿಂದ ನಮ್ಮ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಕೊಟ್ಟಂಥ ಕೆಲಸಗಳು, ಅವ್ರು ಕೊಡಿಸ್ತಂಥ ಅನುದಾನಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. 100% ಎಲ್ಲದರಲ್ಲೂ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ, ಡಿ ಕೆ ಸುರೇಶನ ನೇತೃತ್ವದಲ್ಲಿ 100% ಜಿ ಬಿ ಎಲೆಕ್ಷನ್ ಬರ್ತದೆ. 100% ಸಂಪೂರ್ಣವಾಗಿ ನಾವು ಗೆಲ್ತೀವಿ. ಸಾಕಷ್ಟು ಅಭಿಮಾನಿಗಳು ಬಂದರು, ಏನು ಹೇಳ್ತೀರಾ?
ಅವರು ನನ್ನ ಪಾಲಿನ ದೇವರುಗಳು. ಇವರುಗಳು ನಾನು ಯಾವುದಕ್ಕೆ ಏನಕ್ಕೆ ಆಗಲಿ, ನಾನೇನಾದರೂ ಕಾಲ್ ಮಾಡಲಿ ಭಾಗದಲ್ಲಿ ಏನೇ ಆಗಲಿ ಕೂಡ ರಾತ್ರಿ 1 ಗಂಟೆಗಾಗಲಿ ನಮ್ಮ ಆನಂದಣ್ಣವರಾಗಲಿರ್ಬೋದು, ನಮ್ಮ ಸತೀಶ್ವರಾಗಿರ್ಬೋದು, ಮತ್ತು ನನ್ನ ಜೊತೆಲಿರಬೇಕಂತ ನನ್ನ ವಿನಾಯಕ ಕಲೆಬಿಟ್ಟ ಸ್ನೇಹಿತರುಗಳು ಆಗಿರ್ಬೋದು, ನನಗೆ ಹೆಗಲಿಗೆ ಹೆಗಲಾಗಿ ರಾತ್ರಿ ಏನೇ ಕಾರ್ಯ ಎಂಥದ್ದೇ ಕೆಲಸ ಆಗಲಿ, ಎಂಥ ಸಂದರ್ಭ ಆಗಿರ್ಬೋದು ನನಗೆ ಸಹಾಯ ಮಾಡ್ತಾರೆ. ಹೆಗಲಿಗೆ ಹೆಗಲು ಕೊಟ್ಟು ಯಾವುದೇ ಕಾರಣಕ್ಕಾಗಿರ್ಬೋದು, ಎಂಥದೇ ಆಗಿರ್ಬೋದು ನನಗೆ ಭಾಳ ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ಈ ಭಾಗದ ಮುಂಚೂಣಿ ಲೀಡರ್ ಆದಂಥ ನಮ್ಮ ಪೌಡ್ ರವಿಯಣ್ಣ ಅವರ ಹುಟ್ಟುಹಬ್ಬವನ್ನು ಈ ಒಂದು ಸಂದರ್ಭ ಅಂದರೆ ನಮಗೆಲ್ಲರಿಗೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಜ್ಯಕ್ಕೆ ಇದೊಂಥರ ನಮ್ಮ ಡಿ.ಕೆ. ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅಣ್ಣ ಅವರು ಇವತ್ತು CM ಆಗಿರೋದು ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣ. ಅದೊಂದು ಪ್ರಯುಕ್ತ ಇವತ್ತು ಇವರು ಹುಟ್ಟದ ಹಬ್ಬನ ತುಂಬ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆದು ಇದನ್ನು ನನ್ನ ಬರ್ತಡೇಕ್ಕಿಂತ ಎಲ್ಲರಿಗೂ ನಾನು ಸಾಹೇಬರು CM ಆಗಿರೋದನ್ನು ನಾನು ಎಲ್ಲರಿಗೂ ಅದೊಂದು ಖುಷಿ ಹಂಚಿಸ್ಕೋಬೇಕು. ಮನೆಗೂ ಇದೊಂಥರ ನಮಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಬ್ಬ ಇದು. ಸೊ ಅದನ್ನು ಹಂಚ್ಕೋಬೇಕು ಅಂಥೇಳಿ ಇವತ್ತೊಂದು ದಿವಸ ಇವತ್ತೆಲ್ಲ ಇವರ ಸಂಘಟಕರು, ಇವರ ಸ್ನೇಹಿತರು, ಆಮೇಲೆ ಇವರ ಸಹಪಾಠಿಗಳು ಇವತ್ತಿನ ಈ ದಿವಸ ಹುಟ್ಟದ ಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ, ಅಂತಸ್ತು, ಭಾಗ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಈ ಇವರ ಹುಟ್ಟುಹಬ್ಬನ ಶುಭ ಕೋರ್ತೀನಿ. ಜೂನ್ 10ನೇ ತಾರೀಕು ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ರವೀರ್ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬ. ಹಾಗಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರು, ಗ್ರಾಮಸ್ಥರು, ಎಲ್ಲ ಸುತ್ತಮುತ್ತಲಿನ ಬಡಾವಣೆಯಿಂದ ಬಂದು ಅವ್ರಿಗೆ ಬಹಳ ವಿಜೃಂಭಣೆಯಿಂದ ಅವ್ರಿಗೆ ಬರ್ತ್ಡೇ ವಿಶಸ್ಸನ್ನು ಹೇಳಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಗೆ ಎಲ್ಲರಿಗೂ ರವಿ ಅಣ್ಣ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈಗ ಇವತ್ತೇನು ಬರ್ತ್ಡೇ ಮಾಡ್ಕೊಳ್ತಾ ಇದ್ದಾರೋ ಅವ್ರಿನ್ನ 106 ಕಾಲ ಸುಖವಾಗಿ ಬಾಳಲಿ ಅಂತ ಬಿಂಗಿಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರಿಗೆ ವಿಶಸ್ನ ತಿಳಿಸ್ತಾ ಇದ್ದೀವಿ. ಸೊ ಬಡವರ ಬಂಧು ಆಶಾಕಿರಣ, ಕಾಂಗ್ರೆಸ್ನ ಅತ್ಯುತ್ತಮವಾದಂಥ ಮುಖಂಡರು. ಸೊ ಬಡವರಿಗೆ ಸಹಾಯ ಆಗಲಿ, ಎಲ್ಲ ಪ್ರತಿಯೊಂದು ಏನೇ ಇರಲಿ ಖುದ್ದು ಅವರ ಮನೆಗೆ ಬಂದು ಅವರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಮ್ಮ ನಾಯಕರು. ಸೊ ಭಾಳಷ್ಟು ಸಂತೋಷ ಆಗುತ್ತೆ. ಯಾಕಂದರೆ ಅವ್ರಿಗೆ ಇವತ್ತು ಒಂದು ಹುಟ್ಟುಹಬ್ಬ ಅಂತಂದರೆ ಇಂಥ ಜನನಾಯಕರು ಎಲ್ಲಿ ಸಿಗೋದು ಭಾಳ ಕಷ್ಟ ಇದೆ. ಸೊ ಸಿಕ್ಕಿರೋದು ನಮ್ಮ ಗ್ರಾಮದ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಅವ್ರು ಇನ್ನೂ 106 ಕಾಲ ಇದೇ ರೀತಿ ಸಮಾಜ ಸೇವೆ, ಗ್ರಾಮಸ್ಥರ ಸೇವೆ, ಪ್ರತಿಯೊಂದು ಇನ್ನೂ ಉನ್ನತ ಮಟ್ಟಕ್ಕೆ ಅವ್ರು ಬೆಳೀಲಿ ಅನ್ನೋದು ಆಶಯ. ಮತ್ತೊಮ್ಮೆ ಅವರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಧನ್ಯವಾದಗಳು ಹೇಳ್ತೀನಿ. ಹೀಗೆ ರವಿಯಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಸಕಲ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಭಗವಂತ ಹತ್ರ ಕೇಳ್ಕೊತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೊಂಡು ಮಾಡಿದ ಕಾರ್ಯಕ್ರಮ ಇದು. ಹುಡುಗರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮನ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಅಣ್ಣವರು ಬಿಂಗಿಪುರದಲ್ಲಿ ಒಳ್ಳೆ ನಾಯಕರು. ಅವ್ರ ಬಗ್ಗೆ ಒಂದು ಮಾತು ಇದು ಹೇಳೋಂಗಿಲ್ಲ. ಯಾಕಂತಂದರೆ ಬಿಂಗಿಪುರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅದೆಲ್ಲ ಆಗೋದಕ್ಕೆ ಅಣ್ಣನೇ ಮೂಲ ಕಾರಣ. ರಸ್ತೆಗಳಿರ್ಬೋದು, ಒಳಚರಂಡಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕಷ್ಟದಲ್ಲಿರೋರ್ಗಾಗಿರ್ಬೋದು. ಫಸ್ಟ್ ಆಫ್ ಆಲ್ ರಸ್ತೆಗಳು ಸರಿಯಾಗಿರಲಿಲ್ಲ ಎಲ್ಲ ಬಿಂಗಿಪುರದಿಂದ ಯಾವ ಕಡೆಯೂ. ಅಣ್ಣ ಪೋಡಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದರು, ಅದಾದಮೇಲೆ ಬಿಂಗಿಪುರದಲ್ಲಿ ನಿಂತ್ಕೊಂಡು ಗೆದ್ದಾದಂಥ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಆ ಒಳ್ಳೆಯ ಕಾರ್ಯಗಳೇ ಇವತ್ತು ಇಷ್ಟು ಜನ ಬರಲಿಕ್ಕೆ ಸಾಧ್ಯ. ಸುಮಾರು 3,000 to 5,000 ಜನ ಬಂದಿದ್ದರು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ.